ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಮರು ತಿರುಗಿ ಬಿದ್ದ ಬಳಿಕ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ತನ್ನ ಹೆಜ್ಜೆಯನ್ನು ಇಟ್ಟಿದೆ. ನಾಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ 3 ದಿನಗಳ ಮಟ್ಟಿಗೆ ಕಾಂಗ್ರೆಸ್ನ ನಿಯೋಗ ಭೇಟಿಯನ್ನು ಕೊಡ್ತಾ ಇದೆ. ವೆರಿ ಇಂಪಾರ್ಟೆಂಟ್ ವಿಸಿಟ್ ಇದು. ದಕ್ಷಿಣ ಕನ್ನಡದಲ್ಲಿ ಮುಸಲ್ಮಾನರು ತಿರುಗಿ ಬಿದ್ದ ಹಿನ್ನೆಲೆ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಂಗ್ರೆಸ್ನ ನಿಯೋಗ ಭೇಟಿಯನ್ನು ಕೊಡ್ತಾ ಇದೆ. ಒಟ್ಟು 3 ದಿನ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನ ಈ ನಿಯೋಗ ಠಿಕಾಣಿಯನ್ನು ಹೂಡುತ್ತೆ. ಠಿಕಾಣಿ ಇರುತ್ತೆ ಅಲ್ಲೇ. ಒಟ್ಟು 7 ಮಂದಿ ಕಾಂಗ್ರೆಸ್ ನಾಯಕರ ನಿಯೋಗ. ಅದರಲ್ಲಿ ರಾಜ್ಯಸಭೆಯ ಸಂಸದ ಸೈಯದ್ ನಾಸಿರ್ ಹುಸೇನ್, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯಸಭೆಯ ಸಂಸದರು, ಮಂಜುನಾಥ್ ಭಂಡಾರಿ ಎಂಎಲ್ಸಿ, ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಎನ್.ಎ. ಹ್ಯಾರಿಸ್, ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ರೋಜಿ ಖಾನ್ ಶಾಸಕರು, ಕಾರ್ಯದರ್ಶಿ ಎಐಸಿಸಿ, ಇನ್ನು ವಿ.ಆರ್. ಸುದರ್ಶನ್ ಉಪಾಧ್ಯಕ್ಷರು, ಇವರು ಕೂಡ ಎಂಎಲ್ಸಿ ಆಗಿದ್ದಂಥವರು, ಉಪಾಧ್ಯಕ್ಷರು ಕೆಪಿಸಿಸಿ, ಇನ್ನು ಕಿಮ್ಮನೆ ರತ್ನಾಕರ್ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಜೊತೆಗೆ ಮಾಜಿ ಶಿಕ್ಷಣ ಸಚಿವರು, ಜಯಪ್ರಕಾಶ್ ಹೆಗಡೆ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಜಯಪ್ರಕಾಶ್ ಹೆಗಡೆ. ಸೊ ಇಷ್ಟು ಜನರ ನೇತೃತ್ವದಲ್ಲಿ ನಾಳೆಯಿಂದ ಕಾಂಗ್ರೆಸ್ನ ನಿಯೋಗ ದಕ್ಷಿಣ ಕನ್ನಡದಲ್ಲಿ ಟೂರ್ ಅನ್ನು ಕೈಗೊಳ್ಳುತ್ತೆ. ನಾಳೆ ರಾತ್ರಿ 9 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಅಂದ್ರೆ ಬೇರೆ ಬೇರೆ ಘಟಕಗಳ ಅಧ್ಯಕ್ಷರು ಯಾರಿರ್ತಾರೆ ಅವರನ್ನ ಸಭೆ ಕರೆದು ಮಾತಾಡ್ತಾರೆ. ಅದಾದ ಬಳಿಕ ಜೂನ್ 5ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಸಂಸದರು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಸಚಿವರು, ಮಾಜಿ ಸಂಸದರು, ಮಾಜಿ ಶಾಸಕರು, ಹಿರಿಯ ಮುಖಂಡರು, ಕೆಪಿಸಿಸಿ ಪದಾಧಿಕಾರಿಗಳು, ಉಸ್ತುವಾರಿ ಕೆಪಿಸಿಸಿ ಪದಾಧಿಕಾರಿಗಳ ಜೊತೆಗೆ ಈ ತಂಡ ಸಭೆಯನ್ನ ಮಾಡುತ್ತೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯಾಧಿಕಾರಿಗಳು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನು ಕೂಡ ಭೇಟಿಯನ್ನ ಮಾಡುತ್ತೆ. ಅದಾದ ಬಳಿಕ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಮತ್ತು ದಕ್ಷಿಣ ಕನ್ನಡ ಎಸ್ಪಿ ಇಬ್ಬರು ಕೂಡ ಹೊಸಬ್ರು ಅಲ್ಲಿ ಬಂದಿರುವಂಥದ್ದು, ಸುಧೀಂದ್ರ ಕುಮಾರ್ ರೆಡ್ಡಿ ಮತ್ತು ಡಾಕ್ಟರ್ ಅರುಣ್, ಇವರ ಜೊತೆ ಚರ್ಚೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಜೂನ್ 5ನೇ ತಾರೀಕೆ ಮಂಗಳೂರು ಚೇಂಬರ್ ಆಫ್ ಕಾಮರ್ಸ್, ಅಂದ್ರೆ ಮಂಗಳೂರಿನ ಉದ್ಯಮಿಗಳ ಒಕ್ಕೂಟ, ಅವುಗಳ ಜೊತೆಗೂ ಕೂಡ ಸಭೆಯನ್ನು ನಡೆಸಲಾಗುತ್ತೆ. ಅದಾದ ಬಳಿಕ ವಿವಿಧ ಸಾಮಾಜಿಕ ಸಂಘಟನೆಗಳು, ಸಮುದಾಯಗಳ ಮುಖಂಡರು, ಕಾರ್ಮಿಕ ಮುಖಂಡರು, ಚಿಂತಕರು, ಲೇಖಕರು, ಕಲಾವಿದರು, ಬರಹಗಾರರು, ಹೋರಾಟಗಾರರು ಇತ್ಯಾದಿ ಪ್ರಮುಖರ ಜೊತೆಗೆ ಕಾಂಗ್ರೆಸ್ನ ಈ ನಿಯೋಗ ಭೇಟಿಯನ್ನ ಮಾಡುತ್ತೆ. ಅದಾದ ಬಳಿಕ ಅವತ್ತೇ ನಾಡಿದ್ದು ಅಂದ್ರೆ 5ನೇ ತಾರೀಕು ಮಂಗಳೂರಿನ ವಿವಿಧ ಪ್ರಮುಖ ಧಾರ್ಮಿಕ ಮುಖಂಡರನ್ನು ಕೂಡ ನಿಯೋಗ ಭೇಟಿಯಾಗುತ್ತೆ. ಅದಾದ ಬಳಿಕ ಜೂನ್ 6ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಮುಂಚೂಣಿ ಆ ಘಟಕಗಳ ಪ್ರಮುಖರು, ಪದಾಧಿಕಾರಿಗಳು, ಸದಸ್ಯರ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾರೆ. ಅದಾದ ಬಳಿಕ ವಾಪಸ್ ಬರುತ್ತೆ. 9, 10, 11 ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗುವುದಂತೇಳಿ ಹೇಳಲಾಗಿದೆ. ಸೊ ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿಲ್ಲ ಈ ಕಾಂಗ್ರೆಸ್ನ ನಿಯೋಗ. 6ನೇ ತಾರೀಕು ದಕ್ಷಿಣ ಕನ್ನಡದ ಭೇಟಿ ಮುಗಿದಾದ ಬಳಿಕ 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೂ ಕೂಡ ಈ ನಿಯೋಗ ಭೇಟಿಯನ್ನು ಕೊಡುತ್ತೆ. ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆಯಾದ ಬಳಿಕ ಮುಸಲ್ಮಾನರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂತಹ ಕೆಲವು ಮುಸಲ್ಮಾನ ಮುಖಂಡರು ತಾವು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡುವಂತಹ ನಿರ್ಧಾರವನ್ನು ತೆಗೆದುಕೊಂಡರು. ಆ ರೀತಿ ರಾಜೀನಾಮೆ ಕೊಟ್ಟಂತವರಿಗೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೊಟ್ಟು ಕೆಪಿಸಿಸಿ ಉತ್ತರವನ್ನ ಕೊಡಿ ಅಂತ ಹೇಳಿದೆ. ನೀವು ಉತ್ತರವನ್ನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ನ ನೋಟಿಸ್ ಹೋಗಿರುವಂಥದ್ದು. ಇದಾದ ಬಳಿಕ ದಕ್ಷಿಣ ಕನ್ನಡದಲ್ಲಿ ಎಸ್ಪಿ ಮತ್ತು ಮಂಗಳೂರಿನ ಪೊಲೀಸ್ ಆಯುಕ್ತರನ್ನು ಬದಲಾವಣೆ ಮಾಡಲಾಯಿತು. ಮಂಗಳೂರಿನ ಪೊಲೀಸ್ ಆಯುಕ್ತರಾಗಿದ್ದಂತಹ ಅನುಪಮ್ ಅಗರ್ವಾಲ್ ಅವರನ್ನು ಸಿಐಡಿಯ ಎಕನಾಮಿಕ್ ಅಫೆನ್ಸ್ ವಿಂಗ್ ಅದಕ್ಕೆ ವರ್ಗಾವಣೆ ಮಾಡಲಾಯಿತು. ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರಿಗೆ ಇನ್ನೂ ಕೂಡ
ಜಾಗವನ್ನು ತೋರಿಸಲಾಗಿಲ್ಲ, ಹೊಸ ಜಾಗವನ್ನು. ಅದಾದ ಬಳಿಕ ಎರಡನೆಯ ಕ್ರಮ ಏನು ಅಂತ ಹೇಳಿದ್ರೆ, ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಶುರು ಮಾಡಿದ್ರು. ವಿಶೇಷವಾಗಿ ಜೂನ್ 2ನೇ ತಾರೀಕು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ FIR ದಾಖಲಾಯಿತು. ಉಳಿದ ಹಾಗೆ ಕೆಲವು ಪ್ರಚೋದನಕಾರಿ ಪೋಸ್ಟ್ಗಳನ್ನು ಮಾಡಿದಂಥವರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಅದಾದ ಬಳಿಕ ನಿನ್ನೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಹೊಸ ಆದೇಶದ ಪ್ರಕಾರ ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರುಗಳಿಗೆ ಗೂಂಡಾ ಆಕ್ಟ್ನ ಅಡಿಯಲ್ಲಿ ಯಾರೆಲ್ಲ ಸಮಾಜಘಾತುಕ ಆಂಟಿ ಸೋಷಿಯಲ್ ಎಲಿಮೆಂಟ್ ಅಥವಾ ರೌಡಿ ಎಲಿಮೆಂಟ್ಸ್ ಅಂತ ಹೇಳಿ ಯಾರೆಲ್ಲ ಕಾಣಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಒಟ್ಟು 3 ತಿಂಗಳ ಅವಕಾಶವನ್ನು ಕೊಟ್ಟು ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ಗೂಂಡಾ ಆಕ್ಟ್ನ ಅಡಿಯಲ್ಲಿ ಯಾವುದೇ ಜಿಲ್ಲೆಗಳ ಜಿಲ್ಲಾಧಿಕಾರಿಗೆ ಅಥವಾ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗೆ ಗರಿಷ್ಠ 3 ತಿಂಗಳವರೆಗೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಅದನ್ನು ಸರ್ಕಾರವೇ ಹೇಳಬೇಕು. 3 ತಿಂಗಳಾದ ಬಳಿಕವೂ ಕೂಡ ಗೂಂಡಾ ಆಕ್ಟ್ನ ಅಡಿಯಲ್ಲಿ ರೌಡಿ ಎಲಿಮೆಂಟ್ಸ್ ಅಥವಾ ಸಮಾಜಘಾತುಕ ಶಕ್ತಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮತ್ತೆ ಆ ಟೈಮನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆ ಗೂಂಡಾ ಆಕ್ಟ್ನ ಅಡಿಯಲ್ಲಿ. ಸೊ ಈ ಗೂಂಡಾ ಆಕ್ಟ್ನ ಅಡಿಯಲ್ಲಿ ದತ್ತವಾದಂಥ ಅಧಿಕಾರವನ್ನು ಬಳಕೆ ಮಾಡಿ ಅಂತೇಳಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ, ಎಲ್ಲಿ ಕಮಿಷನರೇಟ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಮಂಗಳೂರು ಕಮಿಷನರೇಟ್, ಹುಬ್ಬಳ್ಳಿ ಕಮಿಷನರೇಟ್, ಬೆಂಗಳೂರು ಕಮಿಷನರೇಟ್, ಬೆಳಗಾವಿ ಕಮಿಷನರೇಟ್, ಕಲಬುರಗಿ ಕಮಿಷನರೇಟ್, ಹೀಗೆ ಮೈಸೂರು ಕಮಿಷನರೇಟ್ ಇರುವಂಥದ್ದು. ಸೊ ಆಯುಕ್ತರ ವ್ಯಾಪ್ತಿ ಏನಿದೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಉಳಿದ ಕಡೆ ಜಿಲ್ಲಾಧಿಕಾರಿಗಳು ಕೂಡ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೂಂಡಾ ಆಕ್ಟ್ನಲ್ಲಿ ಈಗ ಅನುಮತಿಯನ್ನು ಕೊಟ್ಟಿರುವುದರಿಂದ ಟಿಲ್ ಸೆಪ್ಟೆಂಬರ್ 6ನೇ ತಾರೀಕು, ಜೂನ್ 10ರಿಂದ ಸೆಪ್ಟೆಂಬರ್ 6ನೇ ತಾರೀಕು ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಗೂಂಡಾ ಆಕ್ಟ್ನ ಅಡಿಯಲ್ಲಿ ಆಕ್ಟ್ ಮಾಡಲಿಕ್ಕೆ. ಸೊ ಆ ಸಂದರ್ಭದಲ್ಲಿ ಯಾರೆಲ್ಲ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸುತ್ತೋ ಅವರ ವಿರುದ್ಧ ಗೂಂಡಾ ಆಕ್ಟ್ನ ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಅವಕಾಶ ಸಿಕ್ಕಿದೆ. ಸೊ 3 ತಿಂಗಳು ಇನ್ನು ಬೇಟೆ ಶುರುವಾಗುತ್ತೆ. ಜೂನ್ 10ನೇ ತಾರೀಕಿನಿಂದ ಬೇಟೆ ಶುರುವಾಗುತ್ತೆ ಟಿಲ್ ಸೆಪ್ಟೆಂಬರ್ 6ನೇ ತಾರೀಕಿನವರೆಗೆ 3 ತಿಂಗಳು ಅವಕಾಶ ಇರುವಂಥದ್ದು. ಎಕ್ಸ್ಟೆಂಡ್ ಮಾಡಬಹುದು ಬೇಕು ಅಂತ ಆದರೆ ಆಮೇಲೆ ರಾಜ್ಯ ಸರ್ಕಾರ. ಸೊ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸೊ ಈಗ ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಾದ ಬಳಿಕ ಈಗ ಕಾಂಗ್ರೆಸ್ನ ನಿಯೋಗ KPCC ಅಧ್ಯಕ್ಷರಾಗಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಏನಾಗಿದೆ ಅಂಥೇಳಿ. ಇದು ಪಕ್ಷ ಸ್ಥಾಪನೆ ಮಾಡಿರುವಂಥ ನಿಯೋಗ, ಪಕ್ಷ ಕಳುಹಿಸಿಕೊಡ್ತಾ ಇರುವಂಥ ನಿಯೋಗ, ಸರ್ಕಾರದಿಂದ ಹೋಗ್ತಾ ಇರುವಂಥ ನಿಯೋಗ ಅಲ್ಲ. ಹೀಗಾಗಿ ಸಹಜವಾಗಿ ಈ ನಿಯೋಗ ಪಕ್ಷದ ಅಧ್ಯಕ್ಷರಿಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು. ಆ ರಿಪೋರ್ಟ್ ಸಬ್ಮಿಟ್ ಆದ ಬಳಿಕ KPCCಯ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಏನು ಕ್ರಮಗಳನ್ನು ಕೈಗೊಳ್ಳಬಹುದು, ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ತಾರೆ. DK ಶಿವಕುಮಾರ್ ಮಂಗಳೂರು ವಿಚಾರದಲ್ಲಿ ತುಂಬ ಉತ್ಸುಕರಾಗಿದ್ದಾರೆ. ಅವರು ಪದೇ ಪದೇ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಮಂಗಳೂರಲ್ಲಿ ಪ್ರವಾಸೋದ್ಯಮವನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಹಾಗಾಗಿ ಅಲ್ಲಿಯ ವಾತಾವರಣ ಏನಿದೆ, ವಾತಾವರಣ ಅಂತ ಹೇಳಿದ್ರೆ ನಾಟ್ ವೆದರ್ ಕಂಡೀಷನ್, ಅಲ್ಲಿಯ ಸ್ಥಿತಿಗತಿಗಳೇನಿದೆ, ಈ ರೀತಿಯಾದಂಥ ಎಲಿಮೆಂಟ್ಸ್ ಏನಿದೆ ಇದನ್ನೆಲ್ಲ ಮಟ್ಟ ಹಾಕಬೇಕೆನ್ನುವಂಥ ಉಮೇದಿನಲ್ಲಿ DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ಜೊತೆಗೆ ಮುಂದಿನ ಎಲೆಕ್ಷನ್ 2028ರ ಎಲೆಕ್ಷನನ್ನು ಗಮನದಲ್ಲಿ ಇಟ್ಕೊಂಡ್ರೆ ದಕ್ಷಿಣ ಕನ್ನಡದಲ್ಲಿ ಈ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥವರು ಕಾಂಗ್ರೆಸ್ನ ಪದಾಧಿಕಾರಿಗಳ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂಥದ್ದು ಇನ್ನೇ ಪಾರ್ಟಿ ಲೆಕ್ಕಾಚಾರಕ್ಕೆ ಬಂದರೆ ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್, ಕಾಂಗ್ರೆಸ್ಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ಆ ಕಳೆದು ಹೋಗಿರುವಂಥ ವಿಶ್ವಾಸವನ್ನು ಮತ್ತೆ ಗಳಿಸಬೇಕಂತ ಪಡಿಬೇಕಾದಂತಹ ಜವಾಬ್ದಾರಿ ಆಸ್ ಎ KPCC ಪ್ರೆಸಿಡೆಂಟ್ DK ಶಿವಕುಮಾರ್ ಅವ್ರ ಮೇಲೂ ಕೂಡ ಇರುವಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಅವರ ಮನೆಗೆ ಹೋಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಅವರ ಅಡ್ವೈಸನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ದಕ್ಷಿಣ ಕನ್ನಡದ ವಿಚಾರದಲ್ಲಿ ಕಾಂಗ್ರೆಸ್ ತುಂಬ ಸೀರಿಯಸ್ ಆದಂತಿದೆ. ಜೊತೆಗೆ ಈಗಾಗಲೇ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಏನಿದೆ ಅದನ್ನು ಸ್ಥಾಪನೆ ಮಾಡಿ ಆಗಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ 3 ಜಿಲ್ಲೆಗಳಿಗೆ ಕೋಮು ಸೂಕ್ಷ್ಮ ಜಿಲ್ಲೆಗಳು ಅಂತೇಳಿ ಘೋಷಣೆ ಮಾಡಿ ಆಗಿದೆ. ಸೊ ಇನ್ನಷ್ಟು ಬಿಗಿ ಕ್ರಮಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನ ಒಂದು ಜಿಲ್ಲೆಗೆ ಸೀಮಿತವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.